ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತು ನನ್ನ ಚಾನಲ್ಗೆ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ, ನನ್ನ ಹೆಸರು ಸಂಗೀತ. ನಾನು ಅಮೇರಿಕದಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಪ್ರೀತಿಯ ಕನ್ನಡತೆಯನ್ನು ಹರಸಿ ಮತ್ತು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನಾನು ಹಿಂದಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ ನಮ್ಮ ಮಗ ಎಲಿಮೆಂಟರಿ ಸ್ಕೂಲಲ್ಲಿ ಇರೋದು ಅಂತ. ಅವನಿಗೆ ವೀಕ್ಲಿ ಒನ್ಸ್ ನಾನು ಸ್ವಿಮ್ಮಿಂಗ್ ಕ್ಲಾಸ್ಗೆ ಕರ್ಕೊಂಡು ಬರ್ತೀನಿ. ಸೊ ಅದು ಯೂಶ್ವಲಾಗಿ ವೀಕೆಂಡ್ ಇರುತ್ತೆ. ಈ ಒಂದು ಸ್ವಿಮ್ಮಿಂಗ್ ಸ್ಕೂಲಲ್ಲಿ ಗ್ರೂಪ್ ಕ್ಲಾಸಸ್ಸು ನಡೆಯುತ್ತೆ, ಹಾಗೆ ಒನ್ ಕೂಡ ನಡೆಯುತ್ತೆ. ಗ್ರೂಪ್ ಕ್ಲಾಸಸ್ ಅಂತ ಬಂದಾಗ ಒಂದು 4ರಿಂದ 5 ಕಿಡ್ಸ್ನ ಅಷ್ಟೇ ತಗೊಳ್ತಾರೆ. ಒಬ್ಬ ಇನ್ಸ್ಟ್ರಕ್ಟರ್ ಇರ್ತಾರೆ. ಸ್ವಲ್ಪ ಅಟೆನ್ಷನ್ ಬೇಕಾಗಿರೋರು ಅಥವಾ ಸ್ಪೆಷಲ್ ಕಿಡ್ಸ್ ಇರ್ತಾರೆ. ಅವ್ರಿಗೆ ಅಂತಂದರೆ ಒಬ್ಬರು ಇನ್ಸ್ಟ್ರಕ್ಟರ್ ಇರ್ತಾರೆ. ಅವರು ನೀಟಾಗಿ ಹೇಳ್ಕೊಡ್ತಾರೆ ಮಕ್ಕಳಿಗೆಲ್ಲ. ಸೊ ನಾವು ಇಲ್ಲಿ ಗ್ರೂಪ್ ಕ್ಲಾಸಸ್ಗೆ ಬರ್ತಾ ಇದ್ದೀವಿ. ಒಂದು ಕ್ಲಾಸು ಅಂತಂದರೆ 30 ಮಿನಿಟ್ಸ್ ಹಾಗೆ ಮಾಡ್ತಾರೆ. ಮತ್ತು ಒಂದು ಕ್ಲಾಸ್ಗೆ $40 ಹಾಗೇನೋ ಚಾರ್ಜ್ ಮಾಡ್ತಾರೆ. ಅಂದರೆ ಇಂಡಿಯನ್ ರುಪೀಸಲ್ಲಿ ಒಂದು 3400 ರುಪೀಸ್ ಹಾಗೆ ಆಗುತ್ತೆ. ಇದು ಇಂಡೋರ್ ಪೂಲ್ ಆಗಿರೋದ್ರಿಂದ ಥ್ರೂ ಔಟ್ ಇಯರ್ ಓಪನ್ ಇರುತ್ತೆ. ಔಟ್ಸೈಡ್ ಆದರೆ ವಿಂಟರಲ್ಲಿ ತುಂಬ ಚಳಿ ಇರೋದ್ರಿಂದ ಕ್ಲೋಸ್ ಮಾಡಿಬಿಡ್ತಾರಲ್ವ ಪೂಲ್ಸ್ ಎಲ್ಲ. ಬಟ್ ಇದು ಇಂಡೋರ್ ಆಗಿರೋದ್ರಿಂದ ವರ್ಷ ಇಡೀ ಓಪನ್ ಇರುತ್ತೆ. ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ನಾವು ಕ್ಲಾಸಸ್ನ ತೊಗೋಬೋದು. ಸೊ ನೋಡ್ತಾ ಇದ್ದೀರಾ ಅಲ್ವಾ, ಚೇಂಜಿಂಗ್ ರೂಮ್ಸ್ ಒಂದು 5ರಿಂದ 6 ಇದೆ. ಹಾಗೆಯೇ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ಸಪ್ರೇಟ್ ಬಾತ್ರೂಮ್ಸ್ ಎಲ್ಲ ಇದೆ. ಶವರ್ ಎಲ್ಲ ತೊಗೋಬೋದು ಬೇಕು ಅಂತಂದರೆ. ಹಾಗೆಯೇ ಇನ್ಸ್ಟ್ರಕ್ಟರ್ನ ನಾವು ಹೋಗಿ ಕ್ಲಾಸಸ್ ಎಲ್ಲ ಆದಮೇಲೆ ಮಾತಾಡಿಸ್ಬೋದು. ಮಕ್ಕಳೆಲ್ಲ ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಫೀಡ್ಬ್ಯಾಕ್ ಎಲ್ಲ ಕೊಡ್ತಾರೆ. ಸೊ ನಮ್ಮ ಇಂಡಿಯಾ ಕಂಪೇರ್ ಮಾಡಿದರೆ US ಅಲ್ಲಿ ಸ್ಪೆಷಲಿ ಸ್ವಿಮ್ಮಿಂಗ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ತುಂಬಾ ಟೈಮ್ ತಗೊಳ್ತಾರೆ ಮಕ್ಕಳಿಗೆ ಕಲಿಸೋದಕ್ಕೆ ಅಂತ ಅನ್ನಿಸ್ತು ನನಗೆ. ಬಿಕಾಸ್ ನನ್ನ ಮಗ ಮೋರ್ ದೆನ್ 1 ಇಯರಿಂದ ಹೋಗ್ತಾ ಇದ್ದಾನೆ ಇಲ್ಲಿ. ಮುಗಿಸ್ಬೋದಿತ್ತು ಇಷ್ಟೊತ್ತಿಗೆ, ಬಟ್ ಗೊತ್ತಿಲ್ಲ, ತುಂಬ ಸ್ಲೋ ಅನ್ನಿಸ್ತಾ ಇದೆ ಇಲ್ಲಿ. ನೀವೆಲ್ಲ ಅಲ್ಲಿ ಎಷ್ಟು ಟೈಮ್ ತೊಗೊಳ್ತೀರಾ? ಲೆವೆಲ್ಸ್ ಎಲ್ಲ ಇರುತ್ತೆ, ನನಗೆ ಗೊತ್ತಾಗುತ್ತೆ. ಬಟ್ ಇಂಡಿಯಾದಲ್ಲಿ ಅಪ್ರಾಕ್ಸಿಮೇಟಾಗಿ ಎಷ್ಟು ಟೈಮ್ ತೊಗೊಳ್ತಾರೆ ಸ್ವಿಮ್ಮಿಂಗ್ ಎಲ್ಲ ಹೇಳ್ಕೊಡೋದಕ್ಕೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಗೆ ಇದು ಮನೆಗೆ ತುಂಬ ಹತ್ತಿರ ಏನೂ ಇಲ್ಲ, ಅಂದರೆ ಒಂದು 15 to 20 ಮಿನಿಟ್ಸ್ ಡ್ರೈವ್ ಮಾಡಬೇಕು. ಸೊ ಹಾಗಾಗಿ ನಾನು ಕ್ಲಾಸೆಲ್ಲ ಮುಗಿಸ್ಕೊಂಡೇ ಮಗನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಹತ್ತಿರ ಇದ್ದರೆ ಯೂಶ್ವಲಾಗಿ ಡ್ರಾಪ್ ಮಾಡಿ ಮನೆಗೆ ಹೋಗಿ ಮತ್ತೆ ಬಂದು ಪಿಕಪ್ ಎಲ್ಲ ಮಾಡ್ಕೋಬೋದು. ಬಟ್ ಇದು ಸ್ವಲ್ಪ ದೂರ ಇರೋದ್ರಿಂದ ಯೂಶ್ವಲಾಗಿ ನಾನು ಇಲ್ಲೇ ಸ್ಟೇ ಮಾಡಿ ಕರ್ಕೊಂಡು ಹೋಗ್ತೀವಿ. ಹಾಗೆ ಆನ್ ದ ವೇ ಏನಾದರೂ ಗ್ರಾಸರೀಸ್ ಇದ್ದರೆ ಕೂಡ ತೊಗೊಳ್ತೀವಿ. ಯಾಕಂದರೆ ಇಲ್ಲಿ ನಿಯರ್ ಬೈ ಇಂಡಿಯನ್ ಗ್ರಾಸರೀಸ್ ತುಂಬ ಇದೆ. ಹಾಗೆಯೇ ಮನೆಗೆ ಹೋಗ್ತಾ ಇರುವಾಗ ಸಣ್ಣ ಪುಟ್ಟದ್ದೇನೋ ಬೇಕಾಗಿತ್ತು ಮನೆಗೆ. ಹಾಗಾಗಿ ಅಮೆರಿಕನ್ ಗ್ರಾಸರಿ ಸ್ಟೋರ್ಗೆ ಬಂದಿದ್ದೀನಿ ನಾನು. ಇಲ್ಲಿ ನಾನು ತೋರಿಸ್ತಾ ಇರೋದು ಕಾಯಿನ್ ಸ್ಟಾರ್ ಅಂತ ಒಂದು ಮಷೀನು. ಈಗ ನಮ್ಮ ಹತ್ರ ಕಾಯಿನ್ಸ್ ಎಲ್ಲ ಜಾಸ್ತಿ ಇರುತ್ತಲ್ಲ, ಅದನ್ನೆಲ್ಲ ಹಾಕ್ಬಿಟ್ಟು ನಮಗೆ ನೋಟ್ಸ್ ಕೊಡುತ್ತೆ ಇದು. ನಾನು ಮುಂಚೆ ಟ್ರೈ ಮಾಡಿದ್ದೆ. ಇವತ್ತು ನನ್ನ ಹತ್ರ ಏನೋ ಕಾಯಿನ್ಸ್ ಎಲ್ಲ ಇಲ್ಲ, ಜಸ್ಟ್ ಹಾಗೆ ನಾನು ನಿಮಗೆ ಮಷಿನ್ ತೋರಿಸ್ತಾ ಇದ್ದೀನಿ ಇಲ್ಲಿ. ಇಲ್ಲಿ ಇದರೊಳಗನೆ ಸ್ಟಾರ್ಬಕ್ಸ್ ಕಾಫಿ ಸ್ಟೋರ್ ಕೂಡ ಇದೆ. ಅದರದ್ದು ಒಂದಿಷ್ಟು ಹಾಗೆ ವ್ಯೂ ಹೇಗೆ ಕಾಣುತ್ತೆ ಅಂತ ನೋಡಿ.
ಇದು ನಂದು ನೆಕ್ಸ್ಟ್ ಡೇ ಬ್ಲಾಗು. ನಾನು ಯೂಶ್ವಲಾಗಿ ಜುಂಬಾ ಕ್ಲಾಸಿಗೆ ಹೋಗ್ತಾ ಇರ್ತೀನಿ ಅಲ್ವಾ. ವೀಕೆಂಡ್ ಬಂದೇ ಬರ್ತೀನಿ ನಾನು, ಬಿಕಾಸ್ ವೀಕ್ ಡೇಸಲ್ಲಿ ತುಂಬಾ ಬ್ಯುಸಿ ಇರುತ್ತೆ. ಮಕ್ಕಳಿಗೆ ಕೂಡ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತಲ್ಲ ಆಫ್ಟರ್ ಸ್ಕೂಲ್, ಸೊ ಕರ್ಕೊಂಡು ಹೋಗಬೇಕಾಗತ್ತೆ ಅಲ್ವಾ. ಸೊ ಹಾಗಾಗಿ ವೀಕೆಂಡ್ ನಾನು ಐ ಮೇಕ್ ಶೋರ್ ಒನ್ ಡೇ ಬಂದೇ ಬರ್ತೀನಿ ಇಲ್ಲಿ. ಸೊ ಇದಾಗಿತ್ತು ನಂದು ಮತ್ತು ನನ್ನ ಮಗಂದು ವೀಕೆಂಡ್ ಆ್ಯಕ್ಟಿವಿಟಿ. ಸಮ್ಟೈಮ್ಸ್ ಫ್ಯಾಮಿಲಿ ಔಟಿಂಗ್ ಎಲ್ಲ ಮಾಡ್ಕೊಳ್ತಾ ಇರ್ತೀವಿ. ಆವಾಗ ನಾನು ವೀಕೆಂಡ್ ಕ್ಲಾಸಸ್ನೆಲ್ಲ ಸ್ವಲ್ಪ ಮಿಸ್ ಮಾಡ್ಕೋತೀನಿ. ವೀಕ್ ಡೇಸಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇರ್ತೀನಿ. ಹಾಗೆಯೇ ಸ್ವಲ್ಪ ಮನೇಲೆಲ್ಲ ಕೆಲಸ ಇತ್ತು, ಅದನ್ನೆಲ್ಲ ಹೋಗಿ ಮಾಡ್ಕೋಬೇಕು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.